ಮ್ಯಾಚ್ ವೇಳೆ ಸವಿ ನೆನಪು ಸಾಂಗ್ ಇಲ್ಲಿದೆ ಅಸಲಿಯತ್ತು. ಮೈ ಆಟೋಗ್ರಾಫ್ ಸಿನಿಮಾ ಸಖತ್ ಭಾವನಾತ್ಮಕವಾಗಿ ಈ ಸಿನಿಮಾ ಮೂಡಿ ಬಂದಿತ್ತು. ಈ ಚಿತ್ರಕ್ಕೆ ಭಾರದ್ವಾಜ್ ಸಂಗೀತ ಸಂಯೋಜನೆ ಮಾಡಿದ್ರು. ಈ ಸಿನಿಮಾದ ಸವಿ ನೆನಪು ಹಾಡು ಗಮನ ಸೆಳೆದಿದೆ. ಈಗಲೂ ಕೇಳುಗರ ಫೇವರಿಟ್ ಎನ್ನಿಸಿಕೊಂಡಿದೆ. ಇದನ್ನ ಚೆನ್ನೈ ಸ್ಟೇಡಿಯಂನಲ್ಲಿ ಪ್ಲೇ ಮಾಡಲಾಗಿದೆ ಎಂದು ಹೇಳಲಾಗಿತ್ತು. ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಆರ್ಆರ್ ನಡುವಿನ ಪಂದ್ಯ ಚೆನ್ನೈನಲ್ಲಿ ನಡೆದಿದೆ. ಭಾನುವಾರ ಈ ಮ್ಯಾಚ್ ನಡೆದಿದ್ದು ಚೆನ್ನೈ ಗೆದ್ದು ಬೀಗಿದೆ. ಆರ್ಆರ್ ನೀಡಿದ 141 ರನ್ಗಳ ಸ್ಕೋರ್ನ ಕೇವಲ 5 ವಿಕೆಟ್ ನಷ್ಟಕ್ಕೆ ಹೊಡೆದು ಮುಗಿಸಿದೆ ಸಿಎಸ್ಕೆ. ಓವರ್ಗಳ ಮಧ್ಯೆ ಸಾಂಗ್ ಹಾಕಲಾಗಿತ್ತು. ಮೈ ಆಟೋಗ್ರಾಫ್ ಸಿನಿಮಾ ಸವಿ ನೆನಪು ಹಾಡನ್ನ ಹಾಕಲಾಗಿದೆ ಎಂದು ಕೆಲವು ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಹಂಚಿಕೊಳ್ಳಲಾಗ್ತಿದೆ. ಇದರ ಅಸಲಿಯತ್ತು ಬೇರೆಯೇ ಇದೆ. 2006ರಲ್ಲಿ ಮೈ ಆಟೋಗ್ರಾಫ್ ಸಿನಿಮಾ ರಿಲೀಸ್ ಆಯಿತು. ಸುದೀಪ್ ಅವರು ಈ ಚಿತ್ರದಲ್ಲಿ ಮುಖ್ಯ ಭೂಮಿಕೆ ನಿರ್ವಹಿಸಿದ್ರು. ಹಲವು ಬ್ರೇಕಪ್ಗಳನ್ನು ಕಂಡಿರೋ ಕಥಾನಾಯಕ ನಂತರ ಮದುವೆ ಸಂದರ್ಭದಲ್ಲಿ ಮಾಜಿ ಗೆಳತಿಯರಿಗೆ ವಿವಾಹ ಆಮಂತ್ರಣ ಪತ್ರ ನೀಡಲು ತೆರಳುತ್ತಾರೆ. ಈ ರೀತಿಯಲ್ಲಿ ಸಿನಿಮಾ ಸಾಗುತ್ತೆ. ಸಖತ್ ಭಾವನಾತ್ಮಕವಾಗಿ ಈ ಸಿನಿಮಾ ಮೂಡಿ ಬಂದಿತ್ತು. ಈ ಚಿತ್ರಕ್ಕೆ ಭಾರದ್ವಾಜ್ ಸಂಗೀತ ಸಂಯೋಜನೆ ಮಾಡಿದ್ರು. ಇದನ್ನ ಚೆನ್ನೈ ಸ್ಟೇಡಿಯಂನಲ್ಲಿ ಪ್ಲೇ ಮಾಡಲಾಗಿದೆ ಎಂದು ಹೇಳಲಾಗಿತ್ತು. ಆರ್ಸಿಬಿ ಹೋಮ್ ಗ್ರೌಂಡ್ನಲ್ಲಿ ಮ್ಯಾಚ್ ನಡೆಯುವಾಗ ಕನ್ನಡದ ಸಾಂಗ್ಗಳನ್ನೇ ಪ್ಲೇ ಮಾಡಲಾಗುತ್ತೆ. ಚೆನ್ನೈ ಗ್ರೌಂಡ್ನಲ್ಲಿ ತಮಿಳು ಸಾಂಗ್ ಬದಲು ಕನ್ನಡದ ಹಾಡು ಹಾಕಿದ್ದು ಯಾಕೆ ಎನ್ನುವ ಪ್ರಶ್ನೆಯನ್ನ ಅನೇಕರು ಕೇಳಿದ್ರು. ಅಸಲಿಗೆ ಅಲ್ಲಿ ಪ್ಲೇ ಆಗಿದ್ದು ಸವಿ ನೆನಪು ಹಾಡು ಅಲ್ಲವೇ ಅಲ್ಲ.